ಹಾಯ್, ವೆಲ್ಕಮ್ ಟು ಫಾಲ್ಕನಸ್ ಚಾನಲ್. ಇವತ್ತು ನಮ್ಮ ದೇವನಹಳ್ಳಿ ಪ್ರಾಜೆಕ್ಟ್ ಅಲ್ಲಿ ಫ್ಲೋರಿಂಗ್ ಕೆಲಸ ನಡೀತಾ ಇದೆ. ಸೊ ಇಲ್ಲಿ ನೋಡ್ಬೋದು ನಾವು ಟ್ರೆಡಿಷನಲ್ ಮೆಥಡ್ ನ ಫಾಲೋ ಮಾಡ್ತಾ ಇಲ್ಲ. ಸೊ ಇಲ್ಲಿ ನಾವು ಫಾಲೋ ಮಾಡ್ತಾ ಇರೋದು ಪ್ಲಾಸ್ಟಿಂಗ್ ಮೆಥಡ್. 2.5 ಇಂಚಸ್ 2 ಇಂಚಸ್ಗೆ ನಾವು ಬೆಡ್ ನ ರೆಡಿ ಮಾಡಿದ್ವಿ. ದಿಸ್ ಇಸ್ ಆನ್ 0 ಲೆವೆಲ್, ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಲೇಸರ್ ಇಂದ ಮಾರ್ಕ್ ಮಾಡಿ 0 ಲೆವೆಲ್ ತಗೊಂಡು ಸೊ 1:10 ರೇಷಿಯೋಲಿ ಸಿಮೆಂಟ್ ಮತ್ತು ಎಮ್ ಸ್ಯಾಂಡ್ನ ಮಿಕ್ಸಿಂಗ್ ಮಾಡಿ ಸೊ ಈ ಬೆಡ್ನ ಲೇ ಮಾಡಿ 1 ಡೇ ಕ್ಯೂರಿಂಗ್ ಮಾಡಿದ್ದೀವಿ. ಸೊ ಇದಾದ್ಮೇಲೆ ಇವತ್ತು ನಾವು ಟೈಲ್ಸ್ ಲೇಯಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೆಟೀರಿಯಲ್ಸ್, ಟೂಲ್ಸ್ನ, ಕೆಮಿಕಲ್ಸ್ನ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಾವು ಪ್ರೀಮಿಯಂ ಫಿನಿಶ್ ಕೊಡ್ಬೋದು. ಕೆರಾಕಾಲ್ ಬ್ರ್ಯಾಂಡ್ ಅಡೆಸಿವ್. ಸೊ ಕ್ಲಾಸ್ 2 ಅಡೆಸಿವ್ ಬಂದು ಎಕ್ಸ್ಟರ್ನಲ್ ಸರ್ಫೇಸ್ಗಾಗಿರ್ಬೋದು, ದೊಡ್ಡ ಟೈಲ್ಸ್ಗೆ ಲೈಕ್ 6x4 ಟೈಲ್ಸ್, ಈ ಥರದಕ್ಕೆಲ್ಲ ನಾವು ಕ್ಲಾಸ್ 2 ಅಡೆಸಿವ್ಸ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಬೆಟರ್ ಬಾಂಡಿಂಗ್ ಸ್ಟ್ರೆಂತ್ ಇರುತ್ತೆ ಮತ್ತು ಓಪನ್ ಟೈಮ್ ಜಾಸ್ತಿ ಇರುತ್ತೆ. ಫ್ಲೋರಲ್ಲಿ ಕೂಡ ನಾವು ಅಡೆಸಿವ್ನ ಅಪ್ಲೈ ಮಾಡಿದ್ದೀವಿ ಮತ್ತು ಟೈಲ್ ಬ್ಯಾಕ್ ಸೈಡಲ್ಲಿ ಕೂಡ ಅಡೆಸಿವ್ನ ಅಪ್ಲೈ ಮಾಡಿದ್ದೀವಿ. ಸೊ ಇದು ಟೋಟಲಿ ಒಂದು 10 mm ಕಂಪ್ಲೀಟ್ ಆಗಿ ಅಡೆಸಿವ್ ಬರುತ್ತೆ. ಸೊ ಈ ಲೇಯಿಂಗ್ ಅಲ್ಲಿ ಪ್ರತಿಯೊಂದು ಟೈಲ್ ಕೂಡ ಲೇ ಮಾಡಿದ್ಮೇಲೆ ವೈಬ್ರೇಟರ್ಸ್ನ ಯೂಸ್ ಮಾಡ್ತೀವಿ. ಈ ವೈಬ್ರೇಟರ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ನಮಗೆ ಯಾವುದೇ ಹಾಲೋನೆಸ್ ಬರಲ್ಲ. ಅಡೆಸಿವ್ ನಾವ್ ಏನ್ ಹಾಕಿದ್ವಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಇದರಿಂದ ಏನಾಗುತ್ತೆ, ಯಾವುದೇ ಏರ್ ಗ್ಯಾಪ್ಸ್ ಕೂಡ ಫಾರ್ಮ್ ಆಗಲ್ಲ ಟೈಲ್ ಕೆಳಗಡೆ. ಟೈಲ್ ವೆಡ್ಜಸ್ ಇಂದ ನಮಗೆ ಮೇನ್ ಯೂಸೇಜ್ ಅಡ್ವಾಂಟೇಜ್ ಏನಂತ ಅಂದ್ರೆ ನಮ್ದು ಟೈಲ್ ಲೆವೆಲಿಂಗ್ ಪ್ಲೈಯರ್ ಮುಖಾಂತರ ವೆಡ್ಜಸ್ ನ ಟೈಟ್ ಮಾಡಿದ್ರೆ ಸೊ ಇದನ್ನ ಆಲ್ಟರ್ನೇಟ್ ಪೊಸಿಷನ್ಸ್ ಅಲ್ಲಿ ಇಡಬೇಕು. ಈ ಪೊಸಿಷನ್ ಅಲ್ಲಿ ಇದು ಫ್ರಂಟ್ ಅಲ್ಲಿ ಇದ್ರೆ ಇದು ಇಲ್ಲಿ ಬ್ಯಾಕ್ ಅಲ್ಲಿ ಇರಬೇಕು. ಸೊ ಇದನ್ನ ಎರಡೂ ಸೈಡ್ ಇಂದ ಟೈಟ್ ಮಾಡಿದಾಗ ನಮ್ದು ಟೈಲ್ ಯಾವುದೇ ಸೈಡ್ ಕೂಡ ಮೂವ್ ಆಗಲ್ಲ. ಸೊ ಇದರಿಂದ ನಮಗೆ ಗ್ಲೂ ಸ್ಟ್ರೈಟ್ ಲೈನ್ ಅಲ್ಲಿ ಮೇಂಟೈನ್ ಆಗುತ್ತೆ. ಟೈಲ್ ಲೆವೆಲಿಂಗ್ ಪ್ಲೈಯರ್ ಅಂತ ಹೇಳ್ತೀವಿ. ಪ್ಲೈಯರ್ ಮುಖಾಂತರ ವೆಡ್ಜಸ್ ನ ಟೈಟ್ ಮಾಡ್ತೇವೆ. ಈ ಲೆವೆಲರ್ಸ್ ಇದರಿಂದ ಏನು ಯೂಸ್ ಅಂತ ಅಂದರೆ ಇದು ತುಂಬ ಸಿಂಪಲ್ ಟೂಲ್, ಓಕೆನಾ. ಸೊ ಇದನ್ನು ಇನ್ಸರ್ಟ್ ಮಾಡಿಬಿಟ್ಟು ನಾವು ಟೈಟ್ ಮಾಡಿದ್ರೆ ಸೊ ಟೈಲು ನಮಗೆ ಎರಡು ಟೈಲು ಏನೇ ಅಪ್ ಆ್ಯಂಡ್ ಡೌನ್ ಇದ್ರೂ ಕೂಡ ಸೇಮ್ ಲೆವೆಲಲ್ಲಿ ಬರುತ್ತೆ. ಇದು ಸಿಂಪಲ್ ಟೂಲ್, ಬಟ್ ದಿಸ್ ಇಸ್ ವೆರಿ ಯೂಸ್ಫುಲ್. ಟೈಲ್ ಟೆಂಪ್ಲೇಟ್ನ ಯೂಸ್ಫುಲ್ ಏನಂತ ಅಂದರೆ ನಮ್ಮದು ಯಾವುದೇ ಅನ್ಈವನ್ ಶೇಪ್ಸ್, ಫಾರ್ ಅನ್ ಎಕ್ಸಾಂಪಲ್ ಇಲ್ಲಿ ಒಂದು ಪೈಪ್ ಇದೆ. ಈ ಪೈಪ್ಗೆ ನನಗೆ ಕಟಿಂಗ್ ಮಾಡಬೇಕು, ಕಟಿಂಗ್ ಮಾಡಿಸಿ ನಾನು ಟೈಲ್ನ ಕೂರಿಸ್ಬೇಕು ಅಂತ ಅಂದರೆ ವಿ ಕ್ಯಾನ್ ಯೂಸ್ ದಿಸ್ ಆಸ್ ಅ ಟೆಂಪ್ಲೇಟ್. ಸೊ ಇದನ್ನು ಯೂಸ್ ಮಾಡಿದ್ರೆ ನಮಗೆ ಟೈಲ್ ಪೈಪ್ ಲೈನ್ದು ಶೇಪ್ ಸಿಗುತ್ತೆ. ಈ ಶೇಪ್ ಮುಖಾಂತರ ನಾವು ಕಟಿಂಗ್ ಮಾಡಿದ್ರೆ ಸೊ ಟೈಲು ನಮಗೆ ಎಕ್ಸಾಕ್ಟ್ ಶೇಪಲ್ಲಿ ಕಟಿಂಗ್ ಆಗುತ್ತೆ. ಸೊ ಯಾವುದೇ ನಾವು ಕೆಮಿಕಲ್ನ ಯೂಸ್ ಮಾಡಲಿ ಅದ್ರ ಮಿಕ್ಸಿಂಗ್ ಮೈನ್ ಇಂಪಾರ್ಟೆಂಟ್. ಸೊ ಮಿಕ್ಸಿಂಗ್ ಏನಂತ ಅಂದರೆ ನಾವು ಕೆಮಿಕಲ್ಸ್ ಮತ್ತು ವಾಟರ್ ಜೊತೆ ಮಿಕ್ಸ್ ಮಾಡ್ತಿದ್ದಾಗ ಹ್ಯಾಂಡಿಂದ ಮಿಕ್ಸ್ ಮಾಡಿದ್ರೆ ಅದರಲ್ಲಿ ಫಾರ್ಮ್ ಆಗೋ ಲಮ್ಸ್ ಅದೆಲ್ಲ ಹೋಗಲ್ಲ. ಈ ಮಿಷಿನಿಂದ ಮಿಕ್ಸಿಂದ ಯೂಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ನಮ್ಮದು ಕೆಮಿಕಲ್ ಮಿಕ್ಸಿಂಗ್ ಆಗುತ್ತೆ. ಇದರಿಂದ ಸ್ಮೂತ್ ಲೇಯಿಂಗ್ ಕೂಡ, ಅಡೆಸಿವ್ ಬಾಂಡಿಂಗ್ ಈಸಿ ಆಗುತ್ತೆ. ಬಾಂಡಿಂಗ್ ಚೆನ್ನಾಗಾಗಿ ನಮ್ಮದು ಟೈಲ್ ಸರಿ ಯಾವುದೇ ಥರ ಹಾಲನೆಸ್ ಸೌಂಡ್ ಬರಲ್ಲ. ಇವತ್ತು ನಾವು ಯೂಸ್ ಮಾಡ್ತಿರೋ ಟೂಲ್ ಬಂದು ಮಲ್ಟಿ ಫಂಕ್ಷನ್ ಮೆಜರಿಂಗ್ ಟೂಲ್. ಈ ಟೂಲ್ನ ಮೇನ್ ಅಡ್ವಾಂಟೇಜಸ್ ಏನಂತ ಅಂದರೆ ಸೊ ಆನ್ ಸೈಟಲ್ಲಿ ನಮ್ಮ ವಾಲಲ್ಲಿರೋ ಬರೋ ಎಲ್ಲ ಕಟೌಟ್ಸ್ನ ನಾವು ಈಸಿಯಾಗಿ ಮಾರ್ಕಿಂಗ್ಸ್ ತೊಗೊಂಡು ಒನ್ ಅಟ್ ಅ ಟೈಮ್ ನಾವು ಟೈಲಲ್ಲಿ ಲೊಕೇಟ್ ಮಾಡಿ ಟೈಲ್ನ ಕಟಿಂಗ್ ಮಾಡ್ಬೋದು. ಇದರಿಂದ ಪ್ರಿಸಿಷನ್ ಮತ್ತು ಅಕ್ಯುರಸಿ ಇನ್ಕ್ರೀಸ್ ಆಗುತ್ತೆ. ಫ್ಲೋ ಡ್ರೈನ್ಸ್ನ ಕಟ್ಔಟ್ ಮಾಡಿ ಮೆಜರ್ಮೆಂಟ್ ತೊಗೊಂಡು ಅದನ್ನು ಟೈಲ್ ಟ್ರಾನ್ಸ್ಫರ್ ಮಾಡೋಕ್ಕೆ. ಎಲೆಕ್ಟ್ರಿಕಲ್ ಬಾಕ್ಸಸ್, ಪ್ಲಂಬಿಂಗ್, ಕಟಿಂಗ್, ಅಡ್ವಾನ್ಸ್ ಆಗಿರೋ ಟೂಲ್ಸ್ನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವು ಯಾವುದೇ ಎಕ್ಸ್ಪೆನ್ಸಿವ್ ಟೈಲ್ಸ್ನ ಯೂಸ್ ಮಾಡಬೇಕಾದ್ರೆ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಟೈಲಲ್ಲಿ ವೇಸ್ಟೇಜ್ನ ನಾವು ಅವಾಯ್ಡ್ ಮಾಡ್ಬೋದು.